ಕಂದಾಯ ಗ್ರಾಮ ಅಂತೇಳಿ ಒಂದು ಐತಿಹಾಸಿಕವಾದಂಥ ವಿಶೇಷ ಕಂದಾಯ ಗ್ರಾಮ ಯೋಜನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಚಾಲನೆ ಮಾಡಿದ್ದೀವಿ. ಪ್ರತಿ ಗ್ರಾಮದಲ್ಲಿ ಪ್ರತಿ ಗ್ರಾಮಕ್ಕೆ ಹೊಂದಿಕೊಂಡಂತೆ ಅನಧಿಕೃತವಾಗಿ ಖಾಸಗಿ ಅಥವಾ ಸರ್ಕಾರಿ ಜಾಗಗಳಲ್ಲಿ ಯಾರ್ಯಾರು ಒತ್ತುವರಿ ಮಾಡಿ ಮನೆ ಕಟ್ಕೊಂಡಿದ್ರು 2017ಕ್ಕಿಂತ ಹಿಂದೆ ಅಂಥ ಎಲ್ಲ ನಾಗರಿಕರಿಗೂ ಕೂಡ 10 ಮನೆಗಳ ಗುಚ್ಛ ಇರಬೇಕು. ನಮ್ಗೆ ಅದೊಂದೇ ಮಾನದಂಡ. ಅದೊಂದು 2017ರಿಂದ ಹಿಂದೆ ಇರಬೇಕು. ಇವೆರಡು ಇದ್ದರೆ ಅವರೆಲ್ಲರಿಗೂ ಅವ್ರು ಯಾವ ಖಾಸಗಿ ಓನರ್ಶಿಪ್ ಜಾಗದಲ್ಲಿ ಜಮೀನುಗಳಲ್ಲಿ ಮನೆ ಕಟ್ಕೊಂಡಿರಲಿ, ಸರ್ಕಾರದಲ್ಲಿ ಕಟ್ಕೊಂಡಿರಲಿ, ಅವ್ರ ಸೈಟ್ದ ವ್ಯಾಲ್ಯೂ 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ ಎಷ್ಟಾದರೂ ಇರಲಿ, ಅವರೆಲ್ಲರಿಗೂ ಕೂಡ ಶಾಶ್ವತವಾದ ಹಕ್ಕುಪತ್ರ ಕೊಡ್ತೀವಿ, ರಿಜಿಸ್ಟರ್ ಮಾಡಿಕೊಡ್ತೀವಿ, ಈ ಸ್ವತ್ತು ಕೊಡಿಸ್ತೀವಿ. ಇದು ನಮ್ಮ ಜಿಲ್ಲೆಯ ಸಂಕಲ್ಪ ಇದೆ. ಮೊನ್ನೆ ಮಾನ್ಯ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರು ಕೂಡ ಆ ಕಾರ್ಯಕ್ರಮಕ್ಕೂ ಕೂಡ ಬಂದಿದ್ದರು. ವಿಶೇಷ ಅಭಿಯಾನಕ್ಕೆ ಚಾಲನೆ ಕೂಡ ಕೊಟ್ಟಿದ್ದೀವಿ. ಗೌರಿಬಿದನೂರಿನಲ್ಲಿ ನನಗೆ 20,000 ಅರ್ಜಿಗಳು ಬಂದಿದ್ದಾವೆ. ಬರೀ ಗೌರಿಬಿದನೂರು ಒಂದರಲ್ಲೇ 20,000 ಮನೆಗಳಿದ್ದಾವೆ ಅನಧಿಕೃತವಾಗಿ ಅಂತೇಳಿ ಬಂದಿದೆ. ಈಗ ಆ ಪ್ರಕ್ರಿಯೆ ಅಳತೆ ಮಾಡುವಂಥದ್ದು, ಉಪಕಂದಾಯ ಗ್ರಾಮಗಳನ್ನು ರಚನೆ ಮಾಡುವಂಥದ್ದು, ಮೂಲ ಕಂದಾಯ ಗ್ರಾಮಕ್ಕೆ ಆ ಒತ್ತುವರಿ ಏನಿದೆ ಅದನ್ನು ಕಂದಾಯ ಗ್ರಾಮ ಅಂತೇಳಿ ಸೇರಿಸೋವಂಥದ್ದು, ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಚಾಲನೆ ಕೊಡ್ತೀವಿ. ಅಂತಿಮವಾಗಿ ಅದು ಒಂದು ನೈಜವಾದಂಥ ಗ್ರಾಮದ ಸ್ವರೂಪ ಅಧಿಕೃತವಾಗಿ ದಾಖಲೆಗಳಲ್ಲಿ ಬರುತ್ತೆ. ಮುಂದಿನ ಎಲ್ಲ ಅಭಿವೃದ್ಧಿಗೂ ಕೂಡ ಪೂರಕವಾಗುತ್ತೆ. ಆ ರೀತಿಯ ಒಂದು ಐತಿಹಾಸಿಕ ಕೆಲಸ ನಮ್ಮ ಜಿಲ್ಲೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅದು ನಮ್ಮ ಜಿಲ್ಲೆಯಲ್ಲೇ ನಾವೇ ಒಂದು ಅಭಿಯಾನ ಅಂಥೇಳಿ ಒಂದು ಫಾರ್ಮ್ಯಾಟ್ಗಳನ್ನೆಲ್ಲ ಮಾಡಿಕೊಂಡು ನಮೂನೆಗಳನ್ನು ಮಾಡಿಕೊಂಡು ಮಾಡಿದಂಥ ಕೆಲಸ. ರಾಜ್ಯ ಮಟ್ಟದಲ್ಲೂ ಕೂಡ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಚಿಂತನೆ ಇದೆ. ಅಷ್ಟು ಮಾದರಿ ಕೆಲಸ ಇದೆ. ಸೊ ಹಾಗಾಗಿ ಅದೆಲ್ಲರ ಸಹಕಾರ ನಾನು ನಿರೀಕ್ಷೆ ಮಾಡ್ತೀನಿ. ನಮಗೆಲ್ಲರಿಗೂ ಒಂದು ಭದ್ರತೆ ಬೇಕು ಅನ್ನೋದಿರುತ್ತೆ, ಆದರೆ ಆಸೆ ಅನ್ನೋದು ಇರಬಾರ್ದು, ದುರಾಸೆ ಅನ್ನೋದು ಇರಬಾರ್ದು. ಕೆಲವರು ಅನಧಿಕೃತವಾಗಿ ಇತ್ತೀಚೆಗೆ ಹೋಗಿ ಮನೆಗಳು ಕಟ್ಬಿಡೋದು, ನಮಗಾಗಬೇಕು ಅನ್ನೋದು, ಇವೆಲ್ಲ ಸೆಟಲೈಟ್ ಬೇಸ್ಡ್ ಇರುತ್ತೆ. 2017ಕ್ಕಿಂತ ಹಿಂದೆ ಯಾವ್ಯಾವ ಮನೆ ಇದೆ ಅಂಥೇಳಿ ನಾವು ಕೇಸ್ರ್ಯಾಕ್ ಅಂತೇಳಿ ನಮ್ಮದೇ ಇಲಾಖೆಯ ಅಂಗಸಂಸ್ಥೆ, ಆ ಅಂಗಸಂಸ್ಥೆಯಿಂದ ನಕ್ಷೆಗಳನ್ನು ತೆಗೆದುಕೊಂಡು ಆ ನಕ್ಷೆನಲ್ಲಿ ಯಾವ್ಯಾವ ಮನೆ ಇದ್ದಾವೆ ಆ ಎಲ್ಲ ಮನೆಗಳಿಗೂ ಭದ್ರತೆ ಒದಗಿಸೋದನ್ನು ಮಾಡ್ತೀವಿ. ಜೊತೆಗೆ ಆಶ್ರಯ ಯೋಜನೆಗೂ ಕೂಡ ಸುಮಾರು 88 ಎಕರೆ ಅಷ್ಟು ಜಾಗವನ್ನು ಗೌರಿಬಿದನೂರಿನಲ್ಲಿ ನೀಡಲಾಗಿದೆ. ಇನ್ನೂ ಹೆಚ್ಚಿನ ಜಾಗ ಪಂಚಾಯಿತಿಗಳಿಂದ ಅವಶ್ಯಕತೆ ಇದ್ದರೆ ಎಲ್ಲ ಪಂಚಾಯಿತಿಗಳಿಗೂ ಕೂಡ ಕೊಡುವಂಥ ಕೆಲಸ ಮಾಡ್ತೀವಿ. ಓನ್ಲಿ ಒಂದು ಮುಖ್ಯ ಉದ್ದೇಶ ಎಲ್ಲರದ್ದು ಏನಿದೆ, ಅರ್ಹರಿಗೆ ಮನೆ ಹೋಗಬೇಕು. ಸುಮ್ಮನೆ ಇರುವಂಥವರು ಮನೆಗಳನ್ನು ಅರ್ಜಿ ಹಾಕುವಂಥದ್ದು, ನನಗೊಂದಿರಲಿ, ನನ್ನ ಮಗನಿಗೊಂದಿರಲಿ ಅಂಥೇಳಿ ಅಣ್ಣ ತಮ್ಮಗಳು ಇದ್ದರೆ ಅವರು ನಮಗೊಂದಿರಲಿ ಅಂತ ಈ ಥರ ಆಗಬಾರ್ದು. ಬಡವರು ಯಾರಿದ್ದಾರೆ, ತಳಮಟ್ಟದಲ್ಲಿ ಯಾರಿದ್ದಾರೆ, ಸಮಾಜದಲ್ಲಿ ಇನ್ನೂ ಇಷ್ಟು ವರ್ಷ ಆದರೂ ಕೂಡ ಇನ್ನೂ ವಸತಿ ವಂಚಿತರು ಯಾರಿದ್ದಾರೆ ಅಂಥವ್ರಿಗೆ ಸೈಟ್ ಸಿಗಬೇಕು. ಅದಕ್ಕೆ ಜಿಲ್ಲಾ ಮಟ್ಟದ ಒಬ್ಬ ಅಧಿಕಾರಿಯನ್ನು, ಪ್ರತಿ ಪಂಚಾಯತಿಗೆ ಒಬ್ಬ ಅಧಿಕಾರಿಯನ್ನು, ನೋಡಲ್ ಅಧಿಕಾರಿಯನ್ನಾಗಿ ಹಾಕಿದ್ದೀವಿ. ಆ ಅಧಿಕಾರಿಯ ಸಮ್ಮುಖದಲ್ಲಿ ಕಂಪ್ಲೀಟ್ ವಿಡಿಯೋಗ್ರಾಫ್ ಆಗಿ ನೈಜವಾಗಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಅರ್ಹರನ್ನ ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ ಜಾರಿಗೆ ತರ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಇವೆಲ್ಲ ಒಂದು ಹಂತವನ್ನು ತಲುಪುತ್ತೆ. ಕಟ್ಟುವಂಥದ್ದು ಈಗ ಗ್ರಾಮ ಪಂಚಾಯತಿಗೆ ಸೀಮಿತವಾಗಿದೆ. ಆ್ಯಸ್ ಆಫ್ ನೌ ಗ್ರಾಮ ಪಂಚಾಯತಿಗೆ ಸೀಮಿತವಾಗಿದೆ. ನಗರದಲ್ಲಿ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡಿಂದ ಅನಧಿಕೃತವಾಗಿ ಮನೆಗಳಿದ್ದರೆ ಅದನ್ನು ಡಿಕ್ಲೇರ್ ಮಾಡಿ, ನೋಟಿಫೈ ಮಾಡಿ, ಆ ಅಧಿಕೃತ ಸ್ಲಮ್ಗಳು ಅಂತ ಘೋಷಣೆ ಮಾಡಿ, ಆ ಭೂ ಮಾಲೀಕರಿಗೆ ಒಂದು ಸಣ್ಣ ಪರಿಹಾರವನ್ನು ಫಿಕ್ಸ್ ಮಾಡಿ ಅದನ್ನು ಮಾಲೀಕತ್ವವನ್ನು ಸರ್ಕಾರ ತಗೊಂಡು ಹಕ್ಕುಪತ್ರವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಈಗಾಗಲೇ ಮೀಟಿಂಗ್ ಮಾಡಿದ್ದೀವಿ. ಇಡೀ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲೆಲ್ಲಿ ಸ್ಲಮ್ ಇದೆ ಮುಂದಿನ ಒಂದು 4-5 ತಿಂಗಳಲ್ಲಿ ಅವರೆಲ್ಲರಿಗೂ ಶಾಶ್ವತವಾದ ಎಲ್ಲ ನಾನು ನೋಟಿಫೈ ಮಾಡಿ ಡಿಕ್ಲೇರ್ ಮಾಡಿ ಅಂತ ಹೇಳಿದ್ದೀನಿ. ಅವೆಲ್ಲವನ್ನು ಈಗ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಅವೆಲ್ಲರಿಗೂ ಕೂಡ ಒಂದು ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ಖಂಡಿತವಾಗ್ಲೂ ಮಾನ್ಯ ಶಾಸಕರುಗಳು, ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಆಯಾ ತಾಲೂಕುಗಳಲ್ಲಿ ಅದೊಂದು ವಿಶೇಷ ಕಾರ್ಯಕ್ರಮವಾಗಿ ಆಗುತ್ತೆ ಸರ್. ಆಮೇಲೆ ಗೌರಿಬಿದನೂರಲ್ಲಿ ನೀವು ಸಾರ್ವಜನಿಕ ಕುಂದುಕೊರತೆ ಸಭೆ ಮಾಡಲಿಲ್ಲ, ಯಾಕೆ ನೀವು ಬಂದಾಗಿಲ್ಲ? ಇಲ್ಲ ಬಂದ ಮೇಲೆ ನೋಡಿ, ಸುಮಾರು 35-40 ಇಲಾಖೆಗಳು, ಪ್ರತಿ ಇಲಾಖೆಯ ಪ್ರಾತಿನಿಧಿಕ ಕೆಲಸಗಳೇನು, ಏನು ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಒಂದು ಸ್ಪಷ್ಟವಾದಂಥ ಗುರಿ ಮತ್ತು ದಿಕ್ಕನ್ನು ಕೊಡಬೇಕಾಗುತ್ತೆ. ನಾನು ನಿರಂತರವಾಗಿ ಕಂದಾಯ ಇಲಾಖೆಗೆ ಸ್ಪಷ್ಟ ನಿರ್ದೇಶನಗಳು, ಸೂಚನೆಗಳನ್ನು ಕೊಟ್ಟಿದ್ದೀವಿ. ಕೃಷಿ ಸಂಬಂಧಿತ ಎಲ್ಲ 8 ಇಲಾಖೆಗಳಿಗೆ ನಾನು ಕರೆದು ಸ್ಟ್ರೀಮ್ಲೈನ್ ಮಾಡಿದ್ದೀನಿ. ನಗರಾಭಿವೃದ್ಧಿ ಇಲಾಖೆಗಳಿಗೂ ಕೂಡ ಮಾಡಿದ್ದೀವಿ. ಇದೆಲ್ಲದರ ಮಧ್ಯೆ ನ್ಯಾಯಾಲಯಗಳ ಕೆಲಸಗಳಿರ್ತದೆ, ವಾರಕ್ಕೆ 2 ದಿನ ನ್ಯಾಯಾಲಯಗಳ ಕೆಲಸ ಇರುತ್ತೆ. ಇವೆಲ್ಲ ಇರಲಿ. ಇನ್ನು ಮುಂದೆ ಅದನ್ನೇ ನಾನು ಹೇಳಿದ್ದೀನಿ, ಇನ್ನು ಮುಂದೆ ವಾರಕ್ಕೆ 2 ದಿನ ಕಡಾಖಂಡಿತವಾಗಿ ತಾಲೂಕುಗಳ ಭೇಟಿ ಇರುತ್ತೆ. 15-20 ದಿನಕ್ಕೆ ಒಂದು ಸೈಕಲ್, ಒಂದು ತಾಲೂಕಿನ ಎಲ್ಲ ಭೇಟಿಗಳು ಮುಗಿಯುತ್ತೆ. ಅದಾದಮೇಲೆ ಬರ್ತೀವಿ. ಕುಂದುಕೊರತೆಗೆ ಎಲ್ಲಿಲ್ಲದ ಆದ್ಯತೆ ಕೊಡ್ತೀವಿ. ಬರೀ ಒಂದು ತೋರಿಕೆಯ ಕುಂದುಕೊರತೆಗಳು ಖಂಡಿತ ಆಗೋದಿಲ್ಲ. ಒಂದು ಕುಂದುಕೊರತೆಗೆ ಬಂದು ಒಬ್ಬ ನಾಗರಿಕ ಅರ್ಜಿ ಕೊಟ್ಟರೆ ಆ ಅರ್ಜಿಯನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದೆ. ಆಗದೇ ಇಲ್ಲ ಅಂತಂದರೆ ಯಾಕಾಗಲ್ಲ ಅನ್ನೋ ಸಕಾರಣಗಳೊಂದಿಗೆ ಅವ್ರಿಗೆ ಹಿಂಬರ ಕೊಡ್ತೀವಿ.
ಆಗುತ್ತೆ ಅನ್ನೋದಾದರೆ 100ಕ್ಕೆ 100ರಷ್ಟು ಮಾಡಿಸೋವಂಥ ಜವಾಬ್ದಾರಿ ತೊಗೊತೀವಿ. ಸೊ ಈ ರೀತಿಯ ಕುಂದುಕೊರತೆಗಳನ್ನು ಮಾಡ್ತೀವಿ. ಹಾಗಾಗಿ ಅದೆಲ್ಲದೂ ಕೂಡ ವ್ಯವಸ್ಥಿತವಾಗಿ ಅದಕ್ಕೊಂದು ವ್ಯವಸ್ಥೆನ ಹಾಕ್ಕೊಂಡು ಭಾಳ ಅರ್ಥಪೂರ್ಣವಾಗಿ ಜವಾಬ್ದಾರಿಯುತವಾಗಿ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀವಿ.